ನಮಸ್ಕಾರ ಸ್ನೇಹಿತರೆ, ಹೊಂಬಳ್ಳಿ ಸಿರಿ ಲವ್ಸ್ಗೆ ಸ್ವಾಗತ. ಸಿಂಪಲ್ಲಾಗಿ ಹಾಗೂ ತುಂಬ ರುಚಿಯಾಗಿರುವಂಥ ಕುಂದಾಪುರ ಕಡೆಯ ಚರ್ಮುರಿ ಉಪ್ಪು ಕರಿ ಅಂತ ಹೇಳಿದ್ರೆ ಮಂಡಕ್ಕಿ ಉಪ್ಪು ಕರಿ ಅಂತ ಅದನ್ನು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದರಿಂದ ಯಾವುದೇ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಆ ಥರ ಮಾಡಿ ತಿನ್ನಬೇಕು ನಾವು. ಈರುಳ್ಳಿ, ಟೊಮೆಟೊ ಒಂದು, ಹಾಗೆ ಕ್ಯಾರೆಟ್ ಸ್ವಲ್ಪ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಲಿಂಬೆಹಣ್ಣನ್ನು ಕಾಲು ಭಾಗ ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ತೊಗೊತಾ ಇದ್ದೇನೆ. ಇದ್ರ ಜೊತೆಗೆ ನಾನು ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ ಇದ್ರೂ ಅಡ್ಡಿಲ್ಲ, ರಸಂ ಹುಡಿ ಇದ್ರೂ ಅಡ್ಡಿಲ್ಲ. ಹಾಗೆ ಮೇಯ್ನಾಗಿ ಬೇಕಾಗಿರುವುದು ನಮಗೆ ಚರ್ಮುರಿ ಮಂಡಕ್ಕಿ ಅಂತ ಹೇಳ್ತೀವಿ. ಕುಂದಾಪುರ ಸೈಡು ಇನ್ನೂ ಚಿಕ್ಕದಾಗಿ ಮಂಡಕ್ಕಿ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಚಿಕ್ಕಕ್ಕಿರುತ್ತೆ. ಅದು ಗುಂಡು ಗುಂಡಾಗಿರ್ತದೆ. ಅದು ತುಂಬ ಉಪ್ಪಿನ ಅಂಶ ಇರುತ್ತೆ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಒಂದು ಸಣ್ಣ ಬೌಲಲ್ಲಿ ನಾವು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೆ. ಹಾಗೆ ತುರಿದಿರುವಂಥ ಕ್ಯಾರೆಟ್ ಸ್ವಲ್ಪ, ಇವೆಲ್ಲನೂ ಮಿಕ್ಸ್ ಮಾಡಬೇಕು. ಹಾಗೆ ಈರುಳ್ಳಿ, ನಿಮಗೆ ಎಷ್ಟು ನೀವು ಚರ್ಮುರಿ ಮಾಡ್ತೀರೋ ಅಷ್ಟಕ್ಕೆ ಅನುಗುಣವಾಗಿ ತೊಗೊಳ್ಳಿ. ನಾನು ಸ್ವಲ್ಪ ಮಾಡಿರೋದ್ರಿಂದ ಸ್ವಲ್ಪ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೆ. ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟಾಕಿ ಚೂರೆ ಹಾಕಿದರೆ ಸಾಕು ಉಪ್ಪು. ಹಾಗೆ ಮೆಣಸಿನ ಹುಡಿ ಅಂದರೆ ಖಾರದ ಹುಡಿ, ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಕು, ಹೆಚ್ಚು ಬೇಡ. ಇವೆಲ್ಲವನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಲಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರ್ತದೆ, ಟೇಸ್ಟಿಯಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಮೊದಲಿನ ವೀಕ್ಷಕರು ಯಾರಿದ್ದೀರೋ ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲರೂ ಸಹ. ನಾನೀಗ ಒಂದು ಸಣ್ಣ ಬೌಲಲ್ಲಿ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ. ಹಾಗೆ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನು ಸಹ ಹಾಕ್ತಾಯಿದ್ದೇನೆ. ನೋಡಿ, ಸ್ವಲ್ಪ ಸಾಕು. ಆಗ ತಾನೇ ನಾವು ಉಳಿದ ಮಿಶ್ರಣಕ್ಕೆ ಚಿಲ್ಲಿ ಪೌಡರ್ ಹಾಕಿದ್ವಿ. ಈಗ ಸ್ವಲ್ಪ ಹಾಕಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಬೇರೆ ಮಿಕ್ಸ್ ಮಾಡಬೇಕು, ಅದನ್ನೇ ಬೇರೆ ಮಿಕ್ಸ್ ಮಾಡಬೇಕು. ಇದು ಕುಂದಾಪುರ ಸ್ಟೈಲಲ್ಲಿ ಮಾಡ್ತಾ ಇರೋದು. ಕುಂದಾಪುರ ಕಡೆ ಹೀಗೆ ಮಾಡ್ತಾರೆ. ಹಾಗೆ ನಾನಿವಾಗ ಈ ಮಿಶ್ರಣಕ್ಕೆ ಲಿಂಬುನ ಹಿಂಡ್ತಾ ಇದ್ದೀನಿ. ಕಾಲು ಭಾಗದಷ್ಟು ಲಿಂಬು ಹಾಕಿದರೆ ಸಾಕು. ಸ್ನೇಹಿತರೆ, ಇದು ಕೆಲವರಿಗೆ ಚರ್ಮುರಿ ತಿಂದರೆ ಹೊಟ್ಟೆ ಉಬ್ಬರ ಆಗುತ್ತೆ, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ, ಏನೇನೋ ಆಗ್ತದೆ. ಅದಕ್ಕೆ ನಾನೀಗ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಬಳಸಿರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿಲ್ಲ. ನೀವು ತುಂಬ ಖುಷಿಯಿಂದ ಈ ಚರ್ಮುರಿನ ತಿಂತೀರಿ. ತುಂಬ ಜನರಿಗೆ ಚರ್ಮುರಿ ತಿನ್ನಬೇಕಂತ ಆಸೆ ಆಗ್ತದೆ. ನನಗೂ ಸಹ ತುಂಬ ಇಷ್ಟ ಚರ್ಮುರಿ ಅಂದರೆ. ಆದರೆ ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ನೋಡಿ, ಈ ಥರ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನೋಡಿ, ನಾನೊಂದು ಸಣ್ಣ ಬಾಣಲಿಗೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೇವೆ. ನಾವು ಸೌತ್ ಕೇಂದ್ರದವರು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೇವೆ. 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿ 3 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಅಂದರೆ ಹೊಂಬಣ್ಣ ಬರುವ ತನಕ ಫ್ರೈ ಮಾಡಿ. ಅದು ತುಂಬ ಕ್ರಿಸ್ಪಿ ಆಗಬೇಕು. ಹಾಗೆ ನಾನು ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇನೆ. 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ನಾನಿವಾಗ ನೋಡಿ ಸ್ನೇಹಿತರೆ, ನಾನಿವಾಗ ಅದಕ್ಕೆ ಒಗ್ಗರಣೆ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೇನೆ. ಬೆಳ್ಳುಳ್ಳಿ ಹಾಕಿರೋದ್ರಿಂದ ನಾವು ಚರ್ಮುರಿ ತಿಂದರೆ ಗ್ಯಾಸ್ ಆಗಲ್ಲ. ವಾಯು ಪ್ರಕೃತಿ ಇರುವಂತಹ ಈ ಮಂಡಕ್ಕಿಯಿಂದ ಬೆಳ್ಳುಳ್ಳಿ ಹಾಕಿದರೆ ಆ ವಾಯು ಅಂಶ ಎಲ್ಲ ಹೋಗ್ತದೆ. ಚೆನ್ನಾಗಿ ನಾವು ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಸ್ನೇಹಿತರೆ, ಯಾರೆಲ್ಲ ಹೊಸಬರಿದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೀಗೆ ಪೂರ್ತಿ ವಿಡಿಯೋ ನೋಡಿ. ಕೆಲವೊಂದು ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಹಾಕಿದ್ದೇನೆ, ಅದನ್ನು ಸಹ ನೋಡಿ. ನಾನು 1 ಸ್ಪೂನ್ ಆಗೋಷ್ಟು, 1.5 ಸ್ಪೂನ್ ಆಗೋಷ್ಟು ನಾನು ಇದನ್ನು ಟೊಮೆಟೊ ಸಾರಿನ ಪುಡಿಯನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಯಾಕಂದರೆ ಟೊಮೆಟೊಕ್ಕೆ ಹಾಕಿದ್ದೇನೆ ಉಪ್ಪು, ಹಾಗೆ ಕ್ಯಾರೆಟ್ ಮಿಶ್ರಣಕ್ಕೂ ಉಪ್ಪು ಹಾಕಿದ್ದೇನೆ. ಹಾಗಾಗಿ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಲಿ, ಉಪ್ಪು ಎಲ್ಲ ಒಟ್ಟಿಗೆ ಚೆನ್ನಾಗಿ ಹಿಡೀಲಿ. ನಂತರ ನಾನು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಚರ್ಮುರಿನ ಹಾಕ್ಕೊತಾ ಇದ್ದೇನೆ.
ಚರ್ಮುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ತುಂಬ ಟೇಸ್ಟಿ, ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಹಿಡ್ತಿರುತ್ತೆ. ಆವಾಗ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ನೀವು ನೋಡಿರ್ಬೋದು, ಹೆಚ್ಚಾಗಿ ಯೂಟ್ಯೂಬ್ನಲ್ಲಿ ಕುಂಬಾರ್ಶಿ ಆನೆಗುಡ್ಡೆಯಲ್ಲಿ ಹತ್ತಿರ ಒಂದು ಚರ್ಮುರಿ ಅಂಗಡಿ ಇದೆ, ಅಲ್ಲಿ ಮಾಡ್ತಾರಲ್ಲ ಆ ಟೇಸ್ಟ್ ಬರ್ತದೆ ಚರ್ಮುರಿ. ನಾವು ಇವಾಗ ಈ ಟೈಮಲ್ಲಿ ಉಪ್ಪು ಸರಿಯಾಗಿ ಉಂಟಾ ಇಲ್ಲ ಅಂತ ನೋಡ್ಕೊಳ್ಳಿ, ಇಲ್ಲ ಅಂದರೆ ಹಾಕಿ. ನಾನಿವಾಗ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ ಕ್ಯಾರೆಟಿಂದು. ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ ಮಾಡಿಟ್ಕೊಳ್ಳಿ. ನೀವು ತಿನ್ನಬೇಕು ಅನ್ನೋ ಟೈಮಲ್ಲಿ ಈ ಈರುಳ್ಳಿ ಮಿಶ್ರಣವನ್ನು ಹಾಕಿ, ಟೊಮೆಟೊ ಮಿಶ್ರಣ ಹಾಕಿ ಕಲಿಸ್ಕೊಳ್ಳಿ. ಇಲ್ಲಾಂದರೆ ತುಂಬ ಮೆದುವಾಗಿಬಿಡ್ತದೆ. ಇದು ಸಡನ್ನಾಗಿ ಮಾಡಬೇಕು, ಹಾಗೆ ತಿನ್ನಬೇಕು. ಫಸ್ಟೇ ಮಾಡಿಟ್ರೆ ಅದೆಲ್ಲ ತುಂಬ ಮೆದುವಾಗಿ ಹೋಗ್ತದೆ. ಇವಾಗ ಮತ್ತೆ ನೋಡಿ ಟೇಸ್ಟ್ ಹೇಗಿದೆ ಅಂತ. ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಹಾಗೆ ಎಣ್ಣೆ ಬೇಕಾದರೆ ಬಳಸ್ಕೊಳ್ಳಿ. ನನಗೆ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು, ಮತ್ತು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಾಗೆ ಟೊಮೆಟೊ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ತಿಂದಿದ್ರೆ ನಿಮಗೆ ನಾವು ಹೊರಗೋದಾಗ ಜಾತ್ರೆಯಲ್ಲಿ ಸಿಗುವಂಥ ಚರ್ಮುರಿ ಟೇಸ್ಟೇ ಬರುತ್ತೆ. ಅದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಕಡಲೆ ಬೀಜ ಇದೆಯಲ್ಲ, ನೆಲಗಡಲೆ ಬೀಜ, ಶೇಂಗಾ ಬೀಜ ಫ್ರೈ ಆಗಿರೋದನ್ನು ಬಳಸ್ಬೋದು. ಕೆಲವರು ಖಾರ ಶೇವ್ ಅಂತಾರಲ್ಲ ಅದನ್ನು ಸಹ ಹಾಕ್ತಾರೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಬಾಯಲ್ಲಿ ನೀರು ಬರ್ತದೆ. ಇದು ಕುಂದಾಪುರ ಸ್ಟೈಲಿಯ ಚರ್ಮುರಿ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.